ರಾಜ್ಯದಲ್ಲಿ ಇವತ್ತೊಂದು ವಿಚಿತ್ರವಾದ ಪರಿಸ್ಥಿತಿಗೆ ಈ ರಾಜ್ಯದ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಈ ರಾಜ್ಯವನ್ನು ನೂಗ್ತಾ ಇದೆ. ಕಳೆದ ಒಂದು ಕಾಲು ವರ್ಷದ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಜನವಿರೋಧಿ, ಭ್ರಷ್ಟಾಚಾರವೇ ತನ್ನ ಮೂಲ ಮಂತ್ರ ಅಂತ ಹೇಳಿಕೊಂಡು ಆಡಳಿತವನ್ನು ಮಾಡ್ತಾ ಇದೆ. ವಿಪರ್ಯಾಸ ಏನಂದರೆ, ತಮಗೆ ತಾವೇ ಸರ್ಟಿಫಿಕೇಟನ್ನು ಕೊಡ್ತಾ ಇರುವಂಥ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇನೆ ಅಂತ ಹೇಳಿಕೊಂಡು ಬಳ್ಳಾರಿಯವರೆಗೆ ತೊಡೆತಟ್ಟಿಕೊಂಡು ಹೋದಂಥ ಸಿದ್ದರಾಮಯ್ಯನವರು ಆಗ ಹೇಳಿದ ಎಲ್ಲ ಮಾತುಗಳಿಗೆ ತದ್ವಿರುದ್ಧವಾಗಿ ಇವತ್ತು ತನ್ನ ಮೇಲೆ ಆರೋಪ ಬಂದಿರುವಂಥ ಸಂದರ್ಭದಲ್ಲಿ ಅವರೇ ವಿಧಾನಸೌಧದ ಒಳಗಡೆ ಕೂಡ ಅದು ಇಷ್ಟು ಕೋಟಿ ಹಗರಣ ಅಲ್ಲ, ಇಷ್ಟು ಕೋಟಿ ಅನ್ನುವಂಥದ್ದು ಅವರ ಮಾತಿನಲ್ಲೇ ಹೇಳಿರುವಂಥ ಸಂದರ್ಭದಲ್ಲಿ ಮತ್ತು ಇವತ್ತು ಕಾನೂನು ಮತ್ತು ಸಂವಿಧಾನಾತ್ಮಕವಾಗಿ ಅವರ ವಿರುದ್ಧ ಬಂದ ಆರೋಪಕ್ಕೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರುವಂಥ ಸಂದರ್ಭದಲ್ಲಿ ಸಂವಿಧಾನದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ, ಜನ ಕೊಟ್ಟಿರುವ ಮ್ಯಾಂಡೇಟನ್ನು ಗಾಳಿಗೆ ತೂರಿ, ಅದಕ್ಕೆ ಯಾವುದೇ ಗೌರವವನ್ನು ಕೊಡದೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವವನ್ನು ಕೊಡದೆ, ಕನಿಷ್ಠ ಈ ಆರೋಪ ಮುಕ್ತ ಆಗುವವರೆಗಾದರೂ ರಾಜೀನಾಮೆ ಕೊಟ್ಟು ಆ ಸ್ಥಾನದ ಗೌರವ, ಇಷ್ಟೊಂದು ವರ್ಷ ಮಾಡಿರುವಂಥ ರಾಜಕೀಯದ ಹಿನ್ನೆಲೆಗೆ ಒಂದು ಗೌರವ, ಸಂವಿಧಾನಕ್ಕೆ ಒಂದು ಗೌರವ ಕೊಡುವಂಥ ಕನಿಷ್ಠ ಸೌಜನ್ಯವನ್ನು ತೋರದ ಕಾಂಗ್ರೆಸ್ ಅದಕ್ಕೆ ತದ್ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡ್ತಾ, ಹಾದಿ ಬೀದಿಗಳಲ್ಲಿ ಜನರನ್ನು ಪ್ರಚೋದನೆ ಮಾಡ್ತಾ, ನಾವು ಬಾಂಗ್ಲಾದೇಶದ ಮಾದರಿ, ಪಾಕಿಸ್ತಾನದ ಮಾದರಿ ಅನ್ನುವಂಥ ರೀತಿಯ ಹೇಳಿಕೆಗಳನ್ನು ಇವತ್ತು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂಥದ್ದು ಅತ್ಯಂತ ದುರದೃಷ್ಟಕರ, ದೌರ್ಭಾಗ್ಯ, ಸಂವಿಧಾನ ವಿರೋಧಿ ನಡವಳಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಉಗ್ರ ಶಬ್ದಗಳಲ್ಲಿ ಮತ್ತು ಜನರ ವಿರೋಧಿಯಾಗಿರುವಂಥ ಈ ರೀತಿಯ ನಡವಳಿಕೆಯನ್ನು ಖಂಡಿಸಲಿಕ್ಕೆ ಬಯಸ್ತದೆ ಮತ್ತು ಮೊದಲಿಗೆ ಸಿದ್ದರಾಮಯ್ಯನವರು ತಕ್ಷಣ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಸಂವಿಧಾನದ ಗೌರವವನ್ನು ಉಳಿಸಬೇಕು, ಸಂವಿಧಾನಾತ್ಮಕ ಹುದ್ದೆಗಳಿಗೆ ಗೌರವವನ್ನು ಕೊಡುವುದನ್ನು ಕಲಿಬೇಕು ಮತ್ತು ಜನ ಅವರಿಗೆ ಕೊಟ್ಟಿರುವಂಥ ಮ್ಯಾಂಡೇಟನ್ನು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಾನು 4 ದಶಕಗಳ ರಾಜಕೀಯ, ನನ್ನದು ಶುದ್ಧ ರಾಜಕೀಯ ಅನ್ನುವಂಥ ಸರ್ಟಿಫಿಕೇಟನ್ನು ತನಗೆ ಕೊಡ್ತಾರೆ. ತಾನು ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಪರವಾಗಿರುವಂಥ ಒಬ್ಬ ವ್ಯಕ್ತಿ ಅನ್ನುವಂಥ ಸರ್ಟಿಫಿಕೇಟನ್ನು ತಮಗೆ ಕೊಡ್ತಾರೆ. ತಾನು ಭ್ರಷ್ಟಾಚಾರ ಮುಕ್ತ ವ್ಯಕ್ತಿ ಅನ್ನುವಂಥ ಸರ್ಟಿಫಿಕೇಟನ್ನು ತನಗೆ ತಾನೇ ಕೊಡ್ತಾರೆ. ಆದರೆ ಇವತ್ತು ಅವರ ಮೇಲೆ ಬಂದಿರುವಂಥ ಆರೋಪ ಏನಿದೆಯಾ, ಭ್ರಷ್ಟಾಚಾರದ ಆರೋಪ ಅವರ ಮೇಲೆ ಬಂದಿದೆ. ಆ ಭ್ರಷ್ಟಾಚಾರವೂ ಕೂಡ ದಲಿತರ, ಹಿಂದುಳಿದವರ ಹಕ್ಕನ್ನು ಕಸಿಯುವಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲೆ ಬಂದಿದೆ. ಈ ರೀತಿಯಾದಂಥ ಆರೋಪ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದನ್ನು ಬಿಟ್ಟು ಮತ್ತೆ ತನ್ನ ಶಾಸಕರನ್ನು ತನ್ಮುತ್ತ ಸೇರಿಸಿಕೊಂಡು ಕಾಂಗ್ರೆಸ್ ಪಾರ್ಟಿಯ ಮೇಲೆ ಒತ್ತಡವನ್ನು ಹಾಕಿಕೊಂಡು ತನ್ನನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕಳೆದ 1.5 ವರ್ಷದ ನಡವಳಿಕೆಯನ್ನು ನೀವು ನೋಡಿದರೆ, ಲೋಕಾಯುಕ್ತ ಅನ್ನುವಂಥ ಒಂದು ಸಂಸ್ಥೆ ಅದು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಎಲ್ಲಿಯಾದರೂ ನಡೀತಾ ಇದ್ದರೆ ಅದು ಕರ್ನಾಟಕದಲ್ಲಿ ಅನ್ನುವಂಥ ಭಾವನೆ ಜನಸಾಮಾನ್ಯರ ಮಧ್ಯೆ ಇತ್ತು. ಆ ರೀತಿಯಾದಂಥ ಒಂದು ಭ್ರಷ್ಟಾಚಾರ ವಿರೋಧಿ, ಭ್ರಷ್ಟಾಚಾರಿಗಳಿಗೆ ನಡುಕ ಹುಟ್ಟಿಸಿದಂಥ ಒಂದು ಸಂಸ್ಥೆಯನ್ನು ಮುಚ್ಚಿಸಿದಂಥ ಹೆಗ್ಗಳಿಕೆ ಯಾರಿಗಾದರೂ, ಅಥವಾ ಹೆಗ್ಗಳಿಕೆ ಅಲ್ಲ, ಮುಚ್ಚಿಸಿದಂಥ ಒಂದು ಅಪಕೀರ್ತಿ ಯಾರಿಗಾದರೂ ಇದ್ದರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ಮೇಲೆ ಇರುವಂಥದ್ದು. ವ್ಯವಸ್ಥಿತ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಸಿಂಹಸ್ವಪ್ನವಾಗಿದ್ದಂಥ, ಭ್ರಷ್ಟಾಚಾರಿಗಳಿಗೆ ಸಿಂಹಸ್ವಪ್ನ ಆಗಿದ್ದಂಥ ಒಂದು ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ಮುಚ್ಚಿಸಿದಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಮುಚ್ಚಿಸಿದಂಥ ಪಾರ್ಟಿ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಕಳೆದ
ಒಂದು ತಿಂಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವಿವಿಧ ರೀತಿಯ ಹೋರಾಟಗಳನ್ನು ಮಾಡ್ತಾ ಇದೆ. ಅದು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರು ಚಲೋ ಹೋರಾಟ ಮೂಡ ಸಂಬಂಧಿತವಾಗಿ ನಾವು ಮಾಡಿದ್ದೇವೆ. ಅಧಿವೇಶನದ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ ಎಲ್ಲ ಕಡೆಗಳಲ್ಲೂ ಈ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಧ್ವನಿ ಎತ್ತಿದ್ದಾರೆ, ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಈ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಯಾವುದೇ ಈ ರೀತಿಯ ಇದಕ್ಕೆ ಸೊಪ್ಪನ್ನು ಹಾಕದೆ ಒಂದು ರೀತಿಯಲ್ಲಿ ಟಚ್ ಮಿ ನಾಟ್ ಟೈಪ್, ಯಾವುದೂ ನನ್ನನ್ನು ಅಂಟಿಕೊಳ್ಳುವುದಿಲ್ಲ ಅನ್ನುವಂಥ ಒಂದು ರೀತಿಯ ಮಾನಸಿಕತೆಯಲ್ಲಿ ಸಿದ್ದರಾಮಯ್ಯ ಆಡಳಿತವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಭ್ರಷ್ಟಾಚಾರ ವಿರುದ್ಧದ ತನಿಖೆಯನ್ನೇ ಸಂವಿಧಾನ ವಿರೋಧಿ ಅನ್ನುವಂಥ ಒಂದು ನರೇಟಿವನ್ನು ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದೆ. ರಾಜ್ಯಪಾಲರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಲೋಕಸಭೆಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಕಾಂಗ್ರೆಸ್ನ ಸದಸ್ಯರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಸಂವಿಧಾನಾತ್ಮಕ ಹುದ್ದೆ ಆದಂಥ ರಾಜ್ಯಪಾಲರ ಹುದ್ದೆಯನ್ನು ಅತ್ಯಂತ ತುಚ್ಛವಾಗಿ, ಕನಿಷ್ಠವಾಗಿ ಮಾತನಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿರುದ್ಧದ ತನಿಖೆಯನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾಗಿ ಅದಕ್ಕಿಂತಲೂ ಮೇಲೆ ಹೋಗಿ ಇವತ್ತು ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಪ್ರೇರೇಪಿಸಿ ಕಾನೂನು ವಿರುದ್ಧವಾಗಿ ಬಸ್ಸಿನ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದು, ಆ ಕಲ್ಲು ತೂರಾಟದಲ್ಲಿ ಒಂದು ವ್ಯಕ್ತಿಗೆ ಗಾಯ ಆಗುವಂಥ ಪರಿಸ್ಥಿತಿಯನ್ನು ಕೂಡ ಕಾಂಗ್ರೆಸ್ ನಿರ್ಮಾಣ ಮಾಡ್ತಾ ಇದೆ. ಒಟ್ಟಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಆಗ್ರಹವನ್ನು ಮಾಡೋದು, ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಅವರು ಆರೋಪ ಮುಕ್ತರು ಅನ್ನುವಂಥ ಭರವಸೆ ಅವರಿಗಿದ್ದರೆ ತನಿಖೆಯನ್ನು ಎದುರಿಸಿ ಆರೋಪ ಮುಕ್ತರಾಗಿ ವಾಪಸ್ ಬರುವುದಿದ್ರೆ ಬರಬೇಕು. ಆದರೆ ತತ್ಕ್ಷಣ ರಾಜೀನಾಮೆಯನ್ನು ಕೊಟ್ಟು ಈ ರಾಜ್ಯದ ಗೌರವವನ್ನು ಉಳಿಸಬೇಕು, ಸಂವಿಧಾನದ ಗೌರವವನ್ನು ಉಳಿಸಬೇಕು, ಜನ ಕೊಟ್ಟಿರುವ ಮ್ಯಾಂಡೇಟ್ನ ಗೌರವವನ್ನು ಉಳಿಸಬೇಕು. ಎರಡನೇದಾಗಿ ರಾಜ್ಯ ನಡ್ಕೊಳ್ತಾ ಇರುವಂಥ ರೀತಿ, ಅದು ತನ್ನ ನಡೆ, ನುಡಿ ಮತ್ತು ನಡವಳಿಕೆ ಮೂರರಲ್ಲೂ ಅತ್ಯಂತ ದುಃಖ, ಖೇದಕರ ರೀತಿಯಲ್ಲಿ ಕಾಂಗ್ರೆಸ್ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಅದನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತದೆ. ರಾಜ್ಯಪಾಲರ ವಿರುದ್ಧ ಈ ರೀತಿ ಮಾತನಾಡ್ತಾ ಇರುವಂಥದ್ದು ಸಂವಿಧಾನಾತ್ಮಕ ಹುದ್ದೆಗೆ ಕೊಡುವಂಥ ಗೌರವ ಅಲ್ಲ, ಸಂವಿಧಾನಕ್ಕೆ ಕೊಡುವಂಥ ಗೌರವ ಅಲ್ಲ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಪ್ರತಿಭಟನೆಯಲ್ಲಿ, ಮಂಗಳೂರಿನಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಐವನ್ ಡಿಸೋಜ ಅವರು ಕೊಟ್ಟಿರುವಂಥ ಹೇಳಿಕೆ, ಇದು ಸಂವಿಧಾನ ವಿರೋಧಿ ಹೇಳಿಕೆ. ನಾನು ಆಗ್ರಹ ಮಾಡ್ತೇನೆ, ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ಜಿಲ್ಲೆಯ ಕಮಿಷನರಲ್ಲಿ ಆಗ್ರಹವನ್ನು ಮಾಡ್ತೇನೆ, ಸುಮೋಟೋ ಇದರ ವಿರುದ್ಧ ಕೇಸನ್ನು ದಾಖಲು ಮಾಡಬೇಕು. ಯಾಕೆಂದರೆ ಸಂವಿಧಾನ ವಿರೋಧಿ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರುವಂಥ ವಿಷಯ ಅಲ್ಲ. ಕಾಂಗ್ರೆಸ್ ಇದಕ್ಕೆ ಯಾರಿಂದ ಪ್ರೇರಣೆ, ಪಾಕಿಸ್ತಾನದಿಂದ ಪ್ರೇರಣೆ ಪಡಿತಾ ಇದೆಯಾ ಅಥವಾ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವ ವಿರೋಧಿಗಳಿಂದ ಈ ರೀತಿಯ ಪ್ರೇರಣೆಯನ್ನು ಪಡಿತಾ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ. ಕಾಂಗ್ರೆಸ್ನ ನಾಯಕ, ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಆಗಿರುವಂಥ ರಾಹುಲ್ ಗಾಂಧಿಯ ಆಶೀರ್ವಾದ ಈ ರೀತಿಯ ವ್ಯವಸ್ಥೆಗಳಿಗೆ ಇದೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ. ಯಾಕೆಂದರೆ ಮೊನ್ನೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಿಂತು ಫೋಟೋವನ್ನು ಹಾಕಿ ಭ್ರಷ್ಟಾಚಾರಿಗಳಿಗೆ ನಮ್ಮ ಬೆಂಬಲ ಇದೆ, ಭ್ರಷ್ಟಾಚಾರ ನಮ್ಮ DNA ಯಲ್ಲಿ ಇದೆ, ನಾವು ಆಡಳಿತಕ್ಕೆ ಬಂದರೆ ಭ್ರಷ್ಟಾಚಾರವನ್ನು ಕುಲ್ಲಂಕುಲ್ಲವಾಗಿ ಮಾಡ್ತೇವೆ ಅನ್ನುವಂಥ ಒಂದು ಬೆಂಬಲದ ಮಾತುಗಳನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ಈ ಸಂದರ್ಭದಲ್ಲಿ ಸ್ಪಷ್ಟವಾದ ಆಗ್ರಹ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಸಂವಿಧಾನದ ವಿರೋಧಿ ನಡವಳಿಕೆಯನ್ನು ಮಾಡ್ತಾ ಇರೋದನ್ನು ಕಾಂಗ್ರೆಸ್ ನಿಲ್ಲಿಸಬೇಕು ಮತ್ತು ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಕೆಲಸವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು ಮಾಡಿದರೆ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಸ್ಥಾಪಿಸುವಂಥ, ಕಾನೂನು ಸುವ್ಯವಸ್ಥೆಯನ್ನು ಉಳಿಸುವಂಥ ಕೆಲಸ ಪೊಲೀಸ್ ಇಲಾಖೆಗೆ ಇದೆ. ಸುಮೋಟೋ ಇದರ ವಿರುದ್ಧ ಕೇಸನ್ನು ಹಾಕಿ ತನಿಖೆಯನ್ನು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ವಿಷಯ ಬಂದಾಗ, ಮೂಡ ಸ್ಕ್ಯಾಮ್ನ ವಿಷಯ ಬಂದಾಗ ಅವರಿಗೆ ಅವಕಾಶ ಇರೋದು ಯಾವಾಗ? ಪ್ರತಿಯೊಬ್ಬ ಮುಖ್ಯಮಂತ್ರಿ ಅಥವಾ ಅಪೋಸಿಷನ್ ಅವರಿಗೆ ಅವಕಾಶ ಇರೋದು ಅಸೆಂಬ್ಲಿಯಲ್ಲಿ ಮಾತಾಡಲಿಕ್ಕೆ. ಅಸೆಂಬ್ಲಿಯಲ್ಲಿ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ಬೋದು, ಆರ್ಗ್ಯುಮೆಂಟ್ ಮಾಡಿ, ಇಲ್ಲ ನಾನು ನಿರ್ದೋಷಿ ಅನ್ನುವಂಥ ಒಂದು ಹೇಳಲಿಕ್ಕೆ ಒಂದು ಅವಕಾಶ ಇತ್ತು. ಆ ಅವಕಾಶನ ಅವರು ಬಳಸ್ಕೊಳ್ಳಿಲ್ಲ. ಅವರು ಯಾವುದೇ ರೀತಿಯ ಡಿಬೇಟನ್ನು ಮಾಡದೆ ಆ ಕ್ವಶನನ್ನೇ ಟೆಕ್ನಿಕಲ್ ಇಶ್ಯೂವನ್ನು ತೆಗೆದು ಅಲ್ಲಿಂದ ಜಾರಿ ಓಡಿ ಹೋದರು. ನಾವು ಚಾಲೆಂಜ್ ಮಾಡಿದ್ದೆ ಅವರಿಗೆ, ನೀವು ಮಾತಾಡಲಿಕ್ಕೆ ಬನ್ನಿ ಅಂತ, ಓಡಿ ಹೋದರು. ಅವರಿಗೆ ಅಷ್ಟು ಅವರು
ಸ್ವಚ್ಛ ಅದು ಇದು ಅಂತ ಸೋಷಲಿಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಬಂದಂಥವ್ರು. ಹಿಂದೆ ರಾಮಕೃಷ್ಣ ಹೆಗಡೆಯವ್ರ ಮೇಲೆ ಸಹ ಈ ರೀತಿಯ ಒಂದು ಆರೋಪ ಬಂದಾಗ ಅವ್ರು ರಿಸೈನ್ ಮಾಡಿದರು. ಎಲ್ಲ ಕ್ಲೀನ್ ಆದಮೇಲೆ ಅವ್ರು ಪುನಃ ರಾಜಕೀಯ ಬಂದರು. ಅಡ್ವಾಣಿ ಅವರು ಸಹ ರಿಸೈನ್ ಮಾಡಿದರು, ಹಿಂದೆ ನಿಂತರು. ಎಲ್ಲ ಇದಾದ ಮೇಲೆ ಇನ್ವೆಸ್ಟಿಗೇಷನ್ ಆದಮೇಲೆ ಬಂದದ್ದು ಅವ್ರು ಪುನಃ ವಾಪಸ್ಸು. ಇವರಿಗೆ ಅಸೆಂಬ್ಲಿಯಲ್ಲಿ ಮಾತಾಡಲಿಕ್ಕೆ ನಮ್ಗೆ ಯಾವಾಗ ಅವಕಾಶ ಕೊಡಲಿಲ್ಲ. ನಮ್ಗೆ ಆವಾಗಲೇ ಗೊತ್ತಿತ್ತು ಇದರಲ್ಲಿ ಏನೋ ಒಂದು ದೊಡ್ಡದಾದ ಸ್ಕ್ಯಾಮ್ ನಡೆದಿದೆ ಅನ್ನೋದು ನಮ್ಗೆ ಆವಾಗಲೇ ಗೊತ್ತು. ಇಲ್ಲದಿದ್ದರೆ ಓಪನ್ ಆಗಿ ಕರ್ನಾಟಕದ ಜನತೆಗೆ ಮತ್ತು ಅಪೋಸಿಷನ್ಗೆ ಅವರು ಉತ್ತರ ಕೊಡ್ಬೋದಿತ್ತು. ಖಂಡಿತ ಅವರು ಮತ್ತೊಂದು ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 84 ಕೋಟಿ ಆಗಿದೆ ಅನ್ನೋದನ್ನು ಒಪ್ಪಿದ್ದಾರೆ. ಇನ್ನು ಉಳಿದ 84 ಕೋಟಿ ಏನಿದೆ ಅದನ್ನು ನಾವು ಹೇಳ್ತೇವೆ 170 ಕೋಟಿಯಷ್ಟು 180 ಕೋಟಿಯಷ್ಟು 187 ಕೋಟಿಯಷ್ಟು ಭ್ರಷ್ಟಾಚಾರ ವಾಲ್ಮೀಕಿಯಲ್ಲಿ ನಡೆದಿದೆ ಅನ್ನುವಂಥ ಮಾತನ್ನು ಹೇಳಿದಾಗ ಇವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ಸಹ ಅವರು ಇದು ಮೂಡ ಬಿಟ್ಟು ಆ ಹಗರಣದಲ್ಲಿ ಸಹ ಅವರು ಅದನ್ನು ನೋಡುವಾಗ ದೇ ಆರ್ ಆಲ್ ಇನ್ವಾಲ್ವ್, ಹ್ಯಾಂಡ್ ಇನ್ ಗ್ಲೌಸ್. ಕ್ಲೀನ್ ಆಗಿದ್ದರೆ ಅವರು ರಾಜೀನಾಮೆಯನ್ನು ಕೊಟ್ಟು ಹಿಂದೆ ನಿಂತ್ಕೊಂಡು ಮಾಡ್ಬೋದು. 135 ಜನ ಮಂದಿ ಇದ್ದಾರೆ, ಅವರ MLAಗಳಿದ್ದಾರೆ, 130 ಚಿಲ್ಲರೆ. ಬೇರೆ ಯಾರನ್ನಾರು CM ಮಾಡಿ, ನೀವು ಆ್ಯಡ್ ಹಾಕಿ CM ಮಾಡಿ, ನಂತರ ನೀವು ಪುನಃ ಬನ್ನಿ ಕ್ಲೀನ್ ಆಗಿದ್ದರೆ.